ದೇವ ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹಾನಗಲ ಗುರುಕುಮಾರ ಶಿವಯೋಗಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಈ ನಾಡಿಗೆ ಬೆಳಕಾಗಿ ಹೋಗಿರುವಂಥ ಕುಂದಗೋಳದ ಮಹಾತಪಸ್ವಿ, ನನ್ನ ಬಾಳಿನ ಜ್ಯೋತಿಯಾಗಿರುವಂಥ ಲಿಂಗೈಕ್ಯ ಬಸವಣ್ಣಜ್ಜನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹಾವನೂರು ಗ್ರಾಮದ ಐತಿಹಾಸಿಕ ಕ್ಷೇತ್ರವಾಗಿರುವಂಥ ದ್ಯಾಮವ್ವ ತಾಯಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹಾವನೂರು ಗ್ರಾಮದ ಎಲ್ಲ ದೇವಾನು ದೇವತೆಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹಾವನೂರು ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂಥ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳಷ್ಟು ವೈಭವವಾಗಿ, ಬಹಳಷ್ಟು ಅದ್ಭುತವಾಗಿ ದೇವಿಯ 11 ದಿನಗಳ ಪರ್ಯಂತರವಾಗಿ ದೇವಿಯ ಪುರಾಣವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರ್ತಾ ಇರುವಂಥ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಜಗದೇವ ಮಲ್ಲಬ್ರಹ್ಮಯ್ಯ ಸ್ವಾಮಿಗಳು ಆಲಮೇಲ್ ಸ್ವಾಮಿಗಳ ಶ್ರೀಪಾದಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಸ್ವಾಗತಿಸೋಣ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮೆಲ್ಲರಿಗೂ ಕೂಡ ಒಳ್ಳೆ ಚಿಂತನಪರವಾಗಿರುವಂಥ ಮಾತುಗಳನ್ನು ತಮಗೆಲ್ಲ ಹೇಳಿರುವಂಥ ಯುವ ಯತಿಗಳು, ಪ್ರವಚನಕಾರರಾಗಿರುವಂಥ ಪೂಜ್ಯ ಶ್ರೀ ಸಂಗಮೇಶ ದೇವರು ಬಹಳ ದೂರದಿಂದ ಆಗಮಿಸಿದ್ದಾರೆ. ಸಿರಸಂಗಿ ಕಾಳಮ್ಮ ಅಂತ ನೀವೇನು ಹೇಳ್ತಿರ್ತಾರಲ್ಲ, ಹೋಗ್ತಿರ್ತಾರ, ಆ ಕ್ಷೇತ್ರದಿಂದ ಹಾವನೂರು ದೇವಿ ಕ್ಷೇತ್ರಕ್ಕೆ ಅವತ್ತಿನ ದಿವಸ ಬಂದಿರುವಂಥ ಪೂಜ್ಯರಿಗೊಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಸ್ವಾಗತಿಸಿ, ನಾದ ವಿನಾದ ಸುನಾದಗಳಿಂದ ತಮ್ಮ ಅದ್ಭುತವಾಗಿರುವಂಥ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂಥ ಗವಾಯಿಗಳಾಗಿರುವಂಥ ಗಂಗಾಧರ ಅಣ್ಣವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಸ್ವಾಗತಿಸಿ, ತಬಲಾ ಸೇವೆಯನ್ನು ಮಾಡ್ತಾ ಇರುವಂಥ ನಮ್ಮ ಗಜಾನನ್ ಹೂಗಾರವರೇ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರುವಂಥ ನಮ್ಮ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಶಿವಾನಂದ ಜೋರಿಗೂ ಜೋರಾದ ಚಪ್ಪಾಳೆ ಮೂಲಕ ಅವರು ನಾವು ಸ್ವಾಗತಿಸಿ, ಇನ್ನೂ ಬಹಳ ಜನ ಇದ್ದಾರೆ. ಅವ್ರ ಹೆಸರು ಎಲ್ಲರ ನಮ್ಮ ಮನದಲ್ಲಿದ್ದಾವೆ ಅನ್ನುವಂಥ ಭಾವನೆಯಿಂದ ನಮ್ಮ ಉಮೇಶ್ ದೇಸಾಯಿ ಅವರು, ಹಂದಿಗ್ನವ್ರ ದನಿಯರ್, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಆ ಎಲ್ಲ ಕಮಿಟಿಯ ಪದಾಧಿಕಾರಿಗಳಿಗೊಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಸ್ವಾಗತಿಸಿ, ಇಲ್ಲಿರುವಂಥ ಎಲ್ಲ ಹಿರಿಯರೇ, ಎಲ್ಲ ಯುವಕರೇ, ಮುದ್ದು ಮಕ್ಕಳೇ, ಟಿವಿ ದರ್ಶನವನ್ನು ಬಿಟ್ಟು ಧರ್ಮ ದರ್ಶನಕ್ಕಾಗಿ ತಾವೆಲ್ಲರೂ ಕೂಡ ಬಂದಿರುವಂಥ ನಮ್ಮೆಲ್ಲ ತಾಯಿಗಳೇ, ಎಲ್ರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ನಿಮಗೆಲ್ಲ ರುಚಿಯಾಗಿರುವಂಥ ಪ್ರಸಾದವನ್ನು ದಾನ ಮಾಡಿರುವಂಥ ದಾನಿಗಳೇ, ಎಲ್ರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ವಿಶೇಷವಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಬಹಳ ವರ್ಷ ಪರ್ಯಂತರವಾಗಿರುವಂಥ ಈ ಪರಂಪರೆ ನವರಾತ್ರಿಯ ದೇವಿಯ ಹಾವನೂರು ಉತ್ಸವವನ್ನು ಬಹಳ ಅಚ್ಚುಕಟ್ಟಾಗಿ ಇದನ್ನೆಲ್ಲ ನಡೆಸ್ಕೊಂಡು ತಾವೆಲ್ಲ ಇಲ್ಲಿ ಮುನ್ನಡೆಸ್ಕೊಂಡು ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಹೇಳ್ತಾರೆ. ಆ ಧರ್ಮ ರಕ್ಷಣೆಗಾಗಿ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಇಂತಹ ಮಹತ್ವದ ಕಾರ್ಯಕ್ಕೆ ತಾವೆಲ್ಲ ಸಾಕ್ಷಿಯಾಗಿರುವಂಥ ತಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳಷ್ಟು ವಿಶೇಷವಾಗಿ ನಮ್ಮ ಆಲ್ಮೇಲ್ ಪೂಜ್ಯರು ಅದ್ಭುತವಾಗಿರುವಂಥ ವಾಣಿ ಮೂಲಕವಾಗಿ ತಾವೆಲ್ಲ ಪೂಜ್ಯರು ತಮ್ಮದೇ ಆಗಿರುವಂಥ ಅದ್ಭುತವಾಗಿರುವಂಥ ಶೈಲಿಯಲ್ಲಿ ತಮ್ಮನ್ನು ಕಥೆಗಳ ಮೂಲಕವಾಗಿ, ದೃಷ್ಟಾಂತದ ಮೂಲಕವಾಗಿ ತಮಗೆಲ್ಲ ಧರ್ಮ ಜಾಗೃತೆಯತ್ತ ನಿಮ್ಮನ್ನೆಲ್ಲ ಕೊಂಡೊಯ್ಯುತ್ತಾ ಇದ್ದಿದ್ದು ನೋಡಿದರೆ ನಮ್ಗೆ ಭಾಳ ಖುಷಿ ಆಯ್ತು. ಒಬ್ಬ ಸ್ವಾಮೀಜಿಗಳಾಗಿ ಇವತ್ತಿನ ದಿವಸ ಮಾಡುವಂಥ ಕೆಲಸ ಏನಪ್ಪಾ ಅಂದ್ರೆ ಅದು ಸಮಾಜದಲ್ಲಿ ಪರಿವರ್ತನೆ ಮಾಡುವಂಥದ್ದು, ಸಮಾಜದಲ್ಲಿರುವಂಥ ಕೊಳೆಯನ್ನು, ಸಮಾಜದಲ್ಲಿರುವಂಥ ಅಂಧಕಾರವನ್ನು, ಸಮಾಜದಲ್ಲಿರುವಂಥ ದುಃಖ ದುಮ್ಮಾನಗಳನ್ನು ಹೊಡೆದೊಡಿಸುವಂಥ ಒಂದು ಶಕ್ತಿ, ಒಂದೇ ಒಂದು ಶಕ್ತಿ ಯಾವ್ದಪ್ಪ ಅಂದ್ರೆ ಅದು ಅಧ್ಯಾತ್ಮದ ಶಕ್ತಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸ್ಮರಿಸಬೇಕಾಗುತ್ತೆ.
ಅಧ್ಯಾತ್ಮಕ್ಕೆ ಭಾಳ ಶಕ್ತಿ ಐತಿ. ಅಧ್ಯಾತ್ಮದಲ್ಲಿ ಪೂಜ್ಯರು ಹೇಳ್ತಾ ಇದ್ರು, ಒಂದು 3 ನಮ್ಮ ಸಿರಸಂಗಿ ಪೂಜ್ಯರು 3 ಮಾತು ಕೇಳಿದ್ದಕ್ಕನೆ ಮನಿ ತುಂಬ ಬಂಗಾರ ಆತವ. ಹೌದಲ್? ಬರೀ ಒಂದು 3 ಮಾತು, ಕುಂದರ್ರಿ ಎದ್ದು ಹೋಗ್ರಿ ಅನ್ನುವಂಥ ಒಂದೆರಡು ಮಾತುಗಳನ್ನು ಕೇಳಿದ್ದಕ್ಕೇ ಅವರ ಮನೆಯಲ್ಲಿ ಬಂಗಾರ ಆಯ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದಕ್ಕಾಗಿ ನಾವೆಲ್ಲರೂ ಕೂಡ ಇಷ್ಟೇ ವಿಚಾರ ಮಾಡಬೇಕು. ನಾವು ಗಳಿಸಿರುವಂಥ ಸಂಪತ್ತು ಯಾವುದೂ ಕೂಡ ಶಾಶ್ವತವಲ್ಲ. ನಾವು ಏನನ್ನೂ ಕೂಡ ಒಯ್ತಾ ಇಲ್ಲ. ಎಷ್ಟೋ ಇವತ್ತಿನ ದಿನಮಾನದಲ್ಲಿ ಕೋಟಿಗಳನ್ನು ಗಳಿಸ್ಯಾರ. ಹೌದಲ್ರಿ? ಯಾವುದನ್ನು ಕೂಡ ಯಾರು ಕೂಡ 1 ಇಂಚನ್ನು ಕೂಡ ತಗೊಂಡು ಹೋಗೋಕ್ಕಾಗಂಗಿಲ್ಲ. 1 ಇಂಚನ್ನು ಕೂಡ ತಗೊಂಡು ಹೋಗೋಕ್ಕಾಗಂಗಿಲ್ಲ. ನಮ್ಮ ಗಳಿಸಿರುವಂಥ ಸಂಪತ್ತು ಅದು ಇಲ್ಲೇ ಇರ್ತೈತಿ. ಆದರೆ ನಾವು ಮಾಡಿರುವಂಥ ಪುಣ್ಯದ ಕಾರ್ಯ, ನಾವು ಮಾಡಿರುವಂಥ ಪರೋಪಕಾರ, ನಾವು ಮಾಡಿರುವಂಥ ಬಡ ಜನರಲ್ಲಿ ಕಷ್ಟ ಬಂದಾಗ ಅವರಿಗೆ ಕಣ್ಣೀರು ಒರೆಸುವಂಥ ಕೆಲಸ, ಯಾರು ಕಷ್ಟದಲ್ಲಿದ್ದಾರೆ ಒಂದು ತುತ್ತು ಅನ್ನ ಎಲ್ಲ ಅವರಿಗೆ ಅನ್ನ ನೀಡುವಂಥ ಒಂದು ವ್ಯವಸ್ಥೆ ನಾವು ಮಾಡಿದಾಗ ಮಾತ್ರ ಪರಮಾತ್ಮ ನಮ್ಮನ್ನು ಕರ್ಕೋತಾನಲ್ಲಿ. ಹೌದಲ್ರಿ? ಪರಮಾತ್ಮ ನಮ್ಮನ್ನು ಕರ್ಕೋಬೇಕಾಗಿತ್ತಂದ್ರೆ ಇವನ್ನೆಲ್ಲ ನಾವು ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಬದುಕು ಅದು ಪರಮಾತ್ಮನಡಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಒಂದು ತೆಂಗಿನಕಾಯಿ ತೊಗೊಂಬರಕ್ಕೆ ಹೋಗ್ತೀರಿ ನೀವು ಮಾರ್ಕೆಟಿಗೆ. ಹೌದಲ್ರಿ? ಆ ತೆಂಗಿನಕಾಯಿನ ಬಾರಿಸಿ ನೋಡ್ತೀರಿ ನೀವು. ಬಾರಿಸಿ ನೋಡಿ ಚಲೋ ಐತೆ ಅಂದ್ರೆ ಮಾತ್ರ ಏನು ಮಾಡ್ತೀರಿ? ಆ ತೆಂಗಿನಕಾಯಿ ತೊಗೊಂಬರ್ತೀರಿ ಮನೆಗೆ. ಚಲೋ ಐತೆ ಅಂತ ತಿಳ್ಕೊಂಡು ಅದಕ್ಕೊಂದು ರೇಟ್ ಕಿಮ್ಮತ್ ಮಾಡಿ ತೊಗೊಂಬರ್ತೀರಿ. ಹಾಗೆ ಪರಮಾತ್ಮ ಕೊಟ್ಟಿರುವಂಥ ನಾವೆಲ್ಲ ತೆಂಗಿನಕಾಯಿ ಇದ್ದಂಗೆ. ಹೌದಲ್ರಿ? ಅದರೊಳಗೆ ತೆಂಗಿನಕಾಯಿ ಒಳಗೆ ಕೊಬ್ಬರಿ, ನೀರು, ಎಳ್ನೀರು ಇದ್ರೆ ಮಾತ್ರ ಅದು ನಮಗೆ ಬಳಕೆ ಆಗ್ತೈತೆ. ಹಾಗೆ ಪರಮಾತ್ಮ ಕೊಟ್ಟಿರುವಂಥ ನೀವೆಲ್ಲ ತೆಂಗಿನಕಾಯಿ ಇದ್ದಂಗೆ. ಈ ತೆಂಗಿನಕಾಯಿ ಒಳಗೂ ಇರಬೇಕಲ್ಲ ಒಂದು ಸ್ವಲ್ಪ ಚಂದ ಎಳ್ನೀರು ಇರಬೇಕು, ಚಲೋ ಕೊಬ್ಬರಿ ಇರಬೇಕು. ಕೊಬ್ಬರಿ ಅಂದ್ರೆ ಕಬರಿ ಇರ್ಬೇಕಂತ. ಮನುಷ್ಯತ್ವದಲ್ಲಿ ಕಬರಿ ಇದ್ದಾಗ ಮಾತ್ರ ಆ ಪರಮಾತ್ಮ ನಮಗೆಲ್ಲ ಒಲಿತಾನೆ. ಹಾಗೆ ಪರಮಾತ್ಮ ಕೊಟ್ಟಿರುವಂಥ ತೆಂಗಿನಕಾಯಿನು ಅವನಿಗೆ ನಾವು ಈ ಕೆಟ್ಟ ಕಾಯಿ ಏನು ಮಾಡ್ತೀರಿ? ಎಡಿ ಮಾಡಂಗಿಲ್ಲ, ತಿಪ್ಪೆ ಚೆಲ್ತಾರೆ. ಹಾಗೆ ಪರಮಾತ್ಮನಿಗೆ ನಾವು ನೈವೇದ್ಯ ಆಗ್ಬೇಕಾಗಿತ್ತಂದ್ರೆ ನಮ್ಮಲ್ಲಿರುವಂಥ ಮನಸ್ಸು ಪರಿವರ್ತನೆ ಆಗ್ಬೇಕು. ನಮ್ಮಲ್ಲಿರುವಂಥ ಅಸೂಯೆ, ನಮ್ಮಲ್ಲಿರುವಂಥ ಏನು ಕೆಟ್ಟ ಗುಣಗಳದಾವಲ್ಲ, ಏನಂತ ಅಜ್ಜವ್ರು ಹೇಳ್ತಾ ಇದ್ದಾರೆ, ದೇವಿ ಪುರಾಣ ಅಂದ್ರೆ ದೇಹದ ಪುರಾಣ ಅಂತ ಹೇಳ್ತಾರೆ ಅಜ್ಜಾರ್. ಹೌದಲ್ರಿ? ಇವತ್ತು ಮಹಿಷಾಸುರನನ್ನು ದೇವಿ ಸಾಕ್ಷಾತ್ ಜಗನ್ಮಾತೆ ಆ ಪುಣ್ಯಾತ್ಮನ್ನ ಸಂಹಾರ ಮಾಡಿಲ್ಲ. ಹೌದಲ್ರಿ? ಆ ವ್ಯಕ್ತಿನ, ಆ ರಾಕ್ಷಸನನ್ನು ಸಂಹಾರ ಮಾಡಿಲ್ಲ. ಹಾಗೆ ನಮ್ಮ ಮನುಷ್ಯ ಜೀವನದಲ್ಲಿಯೂ ಕೂಡ ಮಹಿಷಾಸುರಗಳಿದ್ದಾರೆ, ಎಷ್ಟೋ ರಾಕ್ಷಸರಿದ್ದಾರೆ. ಆ ಎಲ್ಲ ರಾಕ್ಷಸರನ್ನು ನಾವೇನು ಮಾಡಬೇಕಪ್ಪ ಅಂದರೆ ಇಂತಹ ಪ್ರವಚನದ ಶಬ್ದಗಳ ಮೂಲಕವಾಗಿ, ಪ್ರವಚನದ ನುಡಿಗಳ ಮೂಲಕವಾಗಿ ನಮ್ಮಲ್ಲಿರುವಂಥ ಎಲ್ಲವನ್ನೂ ಕೂಡ, ಎಲ್ಲ ರಾಕ್ಷಸರನ್ನು ಕೂಡ ಹೊಡೆದುಡಿಸುವಂಥ ಒಂದು ಶಕ್ತಿ ಅದು ದೇವಿ ಪುರಾಣಕ್ಕಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸ್ಮರಿಸಬೇಕಾಗುತ್ತೆ. ಹಾಗಾಗಿ ದೇವಿ ಆ ಹಾವನೂರು ತಾಯಿ ಒಂದು ಈ ಗ್ರಾಮದಲ್ಲಿ ನೆಲೆಸಿ ಈ ನಾಡನ್ನೇ, ಈ ಊರನ್ನೇ, ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಗೂ ಕೂಡ ಇವತ್ತಿನ ದಿವಸ ಈ ಊರಿನ ಕೀರ್ತಿ ಪತಾಕಿಯನ್ನು ಆ ತಾಯಿ ಎಲ್ಲ ಧ್ವಜವನ್ನು ಹಾರಿಸಿದ್ದಾಳೆ. ಅಂತಹ ಅದ್ಭುತವಾಗಿರುವಂಥ ಒಂದು ಶಕ್ತಿ ಆ ತಾಯಿಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸ್ಮರಿಸಬೇಕಾಗುತ್ತೆ. ಆ ತಾಯಿ ಹೇಗದಳಪ್ಪ ಅಂದ್ರೆ, ತಾಯಿ ಅನ್ನುವಂಥ 2 ಅಕ್ಷರಕ್ಕೆ ಬಹಳ ಶಕ್ತಿ ಐತಿ, ಬಹಳ ತಾಕತ್ತೈತಿ. ತಾಯಿ ತನಕ್ಕೆ ಎಂದೂ ಕೂಡ ನಾವು ಯಾರು ಕೂಡ ನಾವು ಸೋಲ್ಬೇಕು. ನಾವೆಲ್ಲ ಆ ತಾಯಿ ತನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕು. ಆ ತಾಯಿಗೆ ನಾವು ಪೂಜ್ಯನೀಯ ಭಾವದಿಂದ ನಾವೆಲ್ಲ ಕಾಣಬೇಕು. ಭಾರತ ದೇಶ ಪವಿತ್ರವಾಗಿರುವಂಥ ಒಂದು ದೇಶ ಇದೆ. ಭಾರತ ದೇಶದಲ್ಲಿ ಎಷ್ಟೊಂದು ಅದ್ಭುತವಾಗಿರುವಂಥ ಒಂದು ಮಹತ್ವವನ್ನು ನಾವೆಲ್ಲ ಕೊಟ್ಟೇವಪ್ಪ ಅಂದ್ರೆ ತಾಯಿಗೆ ಪೂಜ್ಯನೀಯ ಸ್ಥಾನವನ್ನು ನಾವೆಲ್ಲ ಕೊಟ್ಟೇವೆ. ಎಲ್ಲ ತಾಯಿಗಳು ನಮ್ಮೆಲ್ಲರಿಗೂ ಕೂಡ ಅವತ್ತಿನ ದಿವಸ ಈ ದೇಶದ ಶಕ್ತಿ, ಅದು ಶಕ್ತಿ ಪೀಠ ಅದು. ಹಾಗಾಗಿ ಆ ತಾಯಿ ಯಾರು ನಾವು ಭಕ್ತಿಯಿಂದ ಸ್ಮರಣೆ ಮಾಡ್ತೇವೆ, ಆ ತಾಯಿಯನ್ನು ನಾವು ಎಷ್ಟು ಸ್ಮರಿಸ್ತೀವಿ, ಆ ತಾಯಿಯನ್ನು ಎಷ್ಟು ನಾವು ಪೂಜಿಸ್ತೇವಲ್ಲ, ಆ ತಾಯಿ ನಮ್ಮನ್ನೆಂದೂ ಕೂಡ ಕೈ ಬಿಡಂಗಿಲ್ಲ. ಶಿವಾಜಿ ಮಹಾರಾಜ, ಆ ಪುಣ್ಯಾತ್ಮನು ಕೂಡ, ಆ ಮಹಾತ್ಮನು
ಆ ದೇವಿ ಆರಾಧನೆ ಮಾಡ್ತಾ ಇದ್ದ, ದೇವಿಯ ನಿತ್ಯ ಪಠನವನ್ನು ಮಾಡ್ತಾ ಇದ್ದ. ನಿರಂತರವಾಗಿ ದೇವಿ ಪುರಾಣವನ್ನು ಪಠನ ಮಾಡುವಂಥ ಒಂದು ಅದ್ಭುತ ಶಕ್ತಿ ಅದು ಶಿವಾಜಿ ಮಹಾರಾಜನಿಗಿತ್ತು. ಒಂದು ದಿವಸ ಹೀಗೆ ಮಾಡ್ತಾ ಮಾಡ್ತಾ ತನ್ನ ಭಕ್ತಿಯನ್ನು ತಾಯಿಗೆ ಅರ್ಪಣೆ ಮಾಡ್ತಾ ಎಷ್ಟೊಂದು ಶಕ್ತಿ ಪಡ್ಕೊಂಡಪ್ಪ ಅಂದ್ರೆ ಶಿವಾಜಿ ಮಹಾರಾಜ ಒಂದು ದಿವಸ ಗುಡಿ ಒಳಗೆ ಹೋಗಿ ತಾಯಿಗೆ ಹೋಗಿ ಕರ ಜೋಡಿಸಿ ಬೇಡ್ಕೊಂಡಂತ. ಅವ್ವ ತಾಯಿ, ನಾನು 101 ಕೋಟೆಗಳನ್ನು ಗೆಲ್ಲಬೇಕು, ನನಗೆ ಆಶೀರ್ವಾದ ಮಾಡು ತಾಯಿ ಅಂತ ತಿಳ್ಕೊಂಡು ಕಟ್ಟಿಗೆ ಒಳಗಿರುವಂಥ ದೇವಿ ಮೂರ್ತಿಗೆ ಹೋಗಿ ಬೇಡ್ಕೊಂಡಂತ. ಆ ದೇವಿ ಅವನ ಭಕ್ತಿಗೆ ತಥಾಸ್ತು ಅಂತ ತಿಳ್ಕೊಂಡು ಪ್ರತ್ಯಕ್ಷ ಆದ್ಲು. ಪ್ರತ್ಯಕ್ಷ ಆಗಿ, ಆಯ್ತಪ್ಪ ನೀನು ಚಲೋ ಎಲ್ಲ ಗೆಲ್ಲು ಅಂತ ತಿಳ್ಕೊಂಡು, ಕೋಟೆಗಳನ್ನು ಗೆಲ್ಲು ಅಂತ ತಿಳ್ಕೊಂಡು ತಾಯಿ ಏನು ಮಾಡಿಲ್ಲ ಅಂದರೆ ತನ್ನ ಕೈ ಒಳಗಿರುವಂಥ ಖಡ್ಗವನ್ನೇ ಶಿವಾಜಿ ಮಹಾರಾಜನಿಗೆ ಕೊಟ್ಟ ಇತಿಹಾಸ ಅದು ನಮ್ಮ ಭಾರತ ದೇಶದ ಇತಿಹಾಸ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸ್ಮರಿಸ್ಬೇಕಾಗುತ್ತೆ. ನೋಡ್ರಿ, ಶಿವಾಜಿ ಮಹಾರಾಜ ಆ ಖಡ್ಗದ ಮೂಲಕವಾಗಿ, ತಾಯಿ ಕೊಟ್ಟ ವರದ ಮೂಲಕವಾಗಿ 101 ಕೋಟೆಗಳನ್ನು ಗೆದ್ದು ಅವ ಪುಣ್ಯಾತ್ಮ ಒಂದು ಪಟ್ಟಾಧಿಕಾರವನ್ನು ವಹಿಸ್ಕೊಂಡು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದ. ಹಾಗಾಗಿ ಅದ್ಭುತವಾಗಿರುವಂಥ ಒಂದು ಶಕ್ತಿ ಅದು ತಾಯಿಗಿದೆ ಅನ್ನುವಂಥ ಕಾರಣಕ್ಕಾಗಿ ಯಾರು ಬೇಡ್ಕೊಂತಾರೆ ಅವರಿಗೆ ಆಶೀರ್ವಾದ ಮಾಡುವಂಥದ್ದು, ಅದನ್ನೆಲ್ಲ ಕರುಣಿಸುವಂಥ ಒಂದು ಶಕ್ತಿ ಅದು ತಾಯಿಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ನೆನೆಸ್ಕೋಬೇಕು. ಎಲ್ಲ ದೇವರುಗಳು ಒಂದೊಂದು ವಾಹನಗಳನ್ನು ಮಾಡ್ಕೊಂಡು, ಪರಮಾತ್ಮ ತನ್ನ ವಾಹನವನ್ನು ಏನು ಮಾಡ್ಕೊಂಡನಪ್ಪ ಅಂದ್ರೆ ನಂದಿಯನ್ನು ವಾಹನ ಮಾಡ್ಕೊಂಡ, ಅಂದ್ರೆ ಬಸವಣ್ಣನ ವಾಹನವನ್ನು ಮಾಡ್ಕೊಂಡ. ಗಣಪತಿ ನೋಡ್ರಿ, ದೊಡ್ಡ ಆಗಿರುವಂಥ ಗಣಪತಿ ಸಣ್ಣ ಇಲಿಯನ್ನು ವಾಹನವನ್ನು ಮಾಡಿಕೊಂಡ. ಆ ಪುಣ್ಯಾತ್ಮ ಆ ತಾಯಿ ಏನು ವಾಹನ ಮಾಡ್ಕೊಂಡು, ಷಣ್ಮುಖ ನವಿಲನ್ನು ವಾಹನ ಮಾಡ್ಕೊಂಡ. ಆದರೆ ಆ ತಾಯಿ ಎಂತಹ ದಿಟ್ಟ ಶಕ್ತಿ ಅಂದ್ರೆ ಅದು ತಾಯಿಗೆ ಸಿಂಹವನ್ನೇ ತನ್ನ ವಾಹನವನ್ನಾಗಿ ಮಾಡ್ಕೊಂಡ. ಸಿಂಹನ ಮುಂದೆ ಯಾರು ಹೋಗಿ ನಿಂತರೆ ಯಾರೂ ಕೂಡ ನಿಂತಿಲ್ಲ, ಸಿಂಹದ ಮುಂದೆ ಪರಮಾತ್ಮನು ಕೂಡ ನಿಂತಿಲ್ಲ. ಅವ ಅದ್ಭುತವಾಗಿರುವಂಥ ಬಸವಣ್ಣನ, ಇಡೀ ಜಗತ್ತನ್ನು ಹೊತ್ತಾಳುವಂಥ ಬಸವಣ್ಣನ್ನೇ ತನ್ನ ವಾಹನವನ್ನು ಮಾಡಿಕೊಂಡ. ಹಾಗೆ ತಾಯಿ ದಿಟ್ಟ ಮಹಿಳೆ, ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನೇ ತೂಗಬಲ್ಲದು ಅಂತ ಹೇಳ್ತಾರೆ, ಹೌದಲ್ಲ? ಆ ತಾಯಿ ಮನಸ್ಸು ಮಾಡಿದರೆ ಇಡೀ ಜಗತ್ತಿಗೆ ಜಗನ್ಮಾತೆ ಆದ್ಲ ಆ ತಾಯಿ. ಹಾಗಾಗಿ ಆ ತಾಯಿಗೆ ಜಗನ್ಮಾತೆ ಅನ್ನುವಂಥ ಹೆಸರು ಬಂದಿದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಇಲ್ಲಿ ಸ್ಮರಿಸ್ಬೇಕಾಗುತ್ತೆ. ಹಾಗಾಗಿ ಆ ದೇವಿಯ ಚರಿತ್ರೆ, ದೇವಿಯ ಅದ್ಭುತವಾಗಿರುವಂಥ ಶಕ್ತಿಯನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಬೇಕು. ಹಿಂದೆಲ್ಲ ಶರಣರು ಒಂದು ಮಾತನ್ನು ಹೇಳ್ಯಾರ, ಮಾನವನು ಕೂಡ ಮಹಾದೇವನಾಗಲಿಕ್ಕೆ ಬರ್ತೈತೆ ಅಂತ ಹೇಳ್ಯಾರ, ಹೌದಲ್ಲ? ಮಾನವನು ಕೂಡ ಮಹಾದೇವನಾಗಲಿಕ್ಕೆ ಬರ್ತೈತೆ. ಇಲ್ಲಿ ನೀವೇನು ಕುಂತಿರಲ್ಲ, ನೀವು ಕೂಡ ದೇವರಾಗಲಿಕ್ಕೆ ಬರ್ತೈತೆ ಅಂತ ಹೇಳ್ಯಾರ ಅವ್ರು, ಹೌದಲ್ಲ? ನಾನಷ್ಟೇ ದೇವ್ರು ಅಂತ ಹೇಳ್ಕೊಂಡಿಲ್ಲ, ನಾನಷ್ಟೇ ದೊಡ್ಡ ವ್ಯಕ್ತಿ ಅಂತ ಹೇಳ್ಕೊಂಡಿಲ್ಲ ಎಲ್ಲ ಶರಣರು ಮಹಾತ್ಮರು. ನೀವು ಕೂಡ ಹಾಗಾಗ್ರಿ ಅನ್ನುವಂಥ ಮಾರ್ಗದರ್ಶನವನ್ನು ಮಾಡ್ಯಾರ. ಹಾಗೆ ನೀವು ಕೂಡ ಭಕ್ತಿ ಶ್ರದ್ಧೆಯಿಂದ ನೀವೇನು ನಡ್ಕೋತಿರಲ್ಲ ಅದನ್ನೆಲ್ಲ ಆ ತಾಯಿ ಕರುಣಿಸ್ತಾಳ ಅನ್ನುವಂಥ ಸತ್ಯತೆಯನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಇವತ್ತಿನ ದಿನಮಾನಗಳಲ್ಲಿ ಜೀವನ ಹೇಗಾಗಿದೆ ಅಂದರೆ ನಾವೆಲ್ಲ ಮಕ್ಕಳಿಗೆ ಸಂಸ್ಕಾರದ ಕೊರತೆ ಆಗಿದೆ. ಇವತ್ತಿನ ದಿವಸ ಎಲ್ಲ ತಾಯಿಗಳಲ್ಲಿ ಈ ಸಭೆ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇವೆ, ಎಲ್ಲ ಮಕ್ಕಳಿಗೆ, ಮನೆಯಲ್ಲಿರುವಂಥ ಮಕ್ಕಳಿಗೆ ಒಂದಿಷ್ಟು ಉತ್ತಮ ಸಂಸ್ಕಾರಗಳನ್ನು, ಉತ್ತಮ ಮೌಲ್ಯಯುತವಾಗಿರುವಂಥ ಮಾತುಗಳನ್ನು, ಒಳ್ಳೆಯ ಅದ್ಭುತವಾಗಿರುವಂಥ ದಾರ್ಶನಿಕರ ಕಥೆಗಳ ಮೂಲಕವಾಗಿ ಆ ಮಕ್ಕಳ ಮನಸ್ಸನ್ನು ಶುಚಿಗೊಳಿಸುವಂಥ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗಬೇಕು. ಇವತ್ತಿನ ದಿನ ನಮ್ಮೆಲ್ಲ ತಾಯಿಗಳು, ಎಲ್ಲ ಶರಣರು ಏನು ಮಾಡಕತ್ತಾರ ಅಂದ್ರೆ ಅದ್ರ ಕಡೆ ಲಕ್ಷ್ಯ ಹಾರಿಸಾಕತ್ತಾರ. ಆ ಮಕ್ಕಳ ಕಡೆ ಲಕ್ಷ ಕೊಟ್ಟು ಅಡ್ಮಿಷನ್ ಮಾಡ್ಸಾಕತ್ತಾರ, ಹೌದಲ್ರಿ? ಲಕ್ಷ ಕೊಟ್ಟು ಅಡ್ಮಿಷನ್ ಮಾಡ್ಸಾಕತ್ತಾರ. ಆ ಮಕ್ಕಳ ಕಡೆ ಅಲಕ್ಷ್ಯ ಮಾಡ್ಯಾರ. ಹಾಗಾಗಬಾರ್ದು. ಆ ನಮ್ಮೆಲ್ಲ ಭವ್ಯ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ, ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕಾಗಿತ್ತಂದ್ರೆ ನಾವೆಲ್ಲ ಆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು. ಉತ್ತಮ ಸಂಸ್ಕಾರಗಳನ್ನು ಕೊಟ್ಟಾಗ ಮಾತ್ರ ನಮ್ಮ ಭಾರತ ದೇಶ ಭವ್ಯ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸಿ, ಪೂಜ್ಯರು ಅದ್ಭುತವಾಗಿ ಮಾತನಾಡುತ್ತಿದ್ದಾರೆ. ಅವರ ಮಾತುಗಳನ್ನು ನೀವೆಲ್ಲ
ಕೇಳಿ ಇಲ್ಲೇ ಬಿಟ್ಟು ಹೋಗುವಂಥದ್ದು ಆಗ್ಬಾರ್ದು. ಅದನ್ನೆಲ್ಲ ಮತ್ತೆ ಹೇಗೆ ಒಂದು ನಿಮ್ಮ ಮನೆಯೊಳಗಿರುವಂಥ ಆಕಳ ಇರಲಿ, ಎಮ್ಮೆ ಇರಲಿ,